ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸುಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸುಭಾಷ್ಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಾನು ಯಾಕೆ ಇಷ್ಟೊಂದು ಅವಿಶ್ರಾಂತನಾಗಿದ್ದೇನೆ. ಇಂದು ನಾವು ಅಶಾಂತತೆ ಎಂದರೇನು, ದೇವರು ಅದನ್ನು ಹೇಗೆ ಶಾಂತಗೊಳಿಸಬೇಕೆಂದು ನಮಗೆ ಕಲಿಸುತ್ತಾನೆ ಎಂಬುದರ ಕುರಿತು ಕಲಿಯೋಣ. ಜ್ಞಾನೋಕ್ತಿಗಳು 12:25 ನಾವು ಓದುತ್ತೇವೆ, ಮನುಷ್ಯನ ಹೃದಯದಲ್ಲಿ ಇರುವ ಭಾರವು ಅದನ್ನು ಕುಗ್ಗಿಸುವುದು. ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ಕಡೆ ಎಲ್ಲವೂ ಸಾಮಾನ್ಯವೆಂದು ತೋರುತ್ತದೆ, ನಮ್ಮ ಕೆಲಸ, ನಮ್ಮ ಕುಟುಂಬ. ಆದರೆ ಆಳದಲ್ಲಿ ಏನೋ ಸರಿಯಿಲ್ಲ ಎಂದು ನಮಗೆ ಅನಿಸುತ್ತದೆ. ವಿವರಿಸಲು ಕಷ್ಟ. ನೀವು ಶಾಂತವಾಗಿಲ್ಲ. ನಿಮ್ಮ ಹೃದಯದಲ್ಲಿ ಯಾರಿಗೂ ವಿವರಿಸಲು ಸಾಧ್ಯವಾಗದಷ್ಟು ಶಾಂತವಾಗದ ಆತಂಕವಿದೆ. ನೀವು ಪ್ರಯತ್ನಿಸಿದರೂ ನಿಮಗೆ ಪದಗಳು ಬರುವುದಿಲ್ಲ. ದೇವರೊಂದಿಗೆ ಹತ್ತಿರವಾಗಿ ನಡೆಯುವಾಗಲೂ ನಮ್ಮಲ್ಲಿ ಕೆಲವರು ಇದನ್ನು ಅನುಭವಿಸುತ್ತೇವೆ. ನೀವು ಪ್ರಾರ್ಥಿಸುತ್ತೀರಿ, ಬೈಬಲ್ ಓದುತ್ತೀರಿ, ದೇವರನ್ನು ನಂಬಿಗಸ್ತೆಯಿಂದ ಸೇವಿಸುತ್ತೀರಿ, ನಿಮ್ಮ ಹೃದಯವನ್ನು ಸರಿಯಾಗಿ ಇಟ್ಟುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತೀರಿ. ಆದರೂ ಒಳಗೆ ಏನೋ ಒಂದು ಅಸ್ವಸ್ಥತೆ ಕಾಡುತ್ತದೆ. ಕೀರ್ತನೆಗಳು 6:6 ದಾವೀದನು ತನ್ನ ಆಳವಾದ ನೋವಿನ ಬಗ್ಗೆ ಹೇಳುತ್ತಾನೆ, ನಾನು ನರಳಿ ನರಳಿ ದೆಣದಿದ್ದೇನೆ. ಪ್ರತಿ ರಾತ್ರಿಯೂ ನನ್ನ ಕಣ್ಣೀರಿನಿಂದ ಮಂಚವು ತೇಲಾಡುತ್ತದೆ, ಹಾಸಿಗೆಯು ಕಣ್ಣೀರಿನಿಂದ ನೆನೆದು ಹೋಗುತ್ತದೆ. ಈ ರೀತಿಯ ನೋವು ಮತ್ತು ಚಟಪಟಿಕೆಗಳನ್ನು ನಾವೆಲ್ಲರೂ ಎದುರಿಸುತ್ತೇವೆ. ಇಲ್ಲದಿದ್ದರೆ ನಮ್ಮ ಪ್ರತಿಯೊಂದು ತೊಂದರೆಗಳ ನಂತರ ನಾವು ಎದುರಿಸುವ ಅಶಾಂತತೆ ನಿರಂತರವಾಗಿ ನಮ್ಮಲ್ಲಿ ಬೆಳೆಯುತ್ತದೆ. ಈ ರೀತಿಯ ಆತಂಕ ಪದಗಳಲ್ಲಿ ವಿವರಿಸಲಾಗದ ಆಂತರಿಕ ಭಾರ ಪ್ರತಿಯೊಂದು ವಿಶ್ವಾಸಿಯು ಎದುರಿಸುವ ಒಂದು ಸಮಸ್ಯೆಯಾಗಿದೆ. ಇದನ್ನು ಅಶಾಂತತೆ ಎಂದು ಕರೆಯಲಾಗುತ್ತದೆ. ನಿಮ್ಮಲ್ಲಿ ಅಶಾಂತತೆಯ ಚಿಹ್ನೆಗಳು ನೀವು ನೋಡಬಹುದು. ಯಾವುದೇ ಕಾರಣವಿಲ್ಲದೆ ನೀವು ಅಶಾಂತಿಯನ್ನು ಅನುಭವಿಸುತ್ತೀರಿ, ಅಥವಾ ನಿಮ್ಮ ಮನಸ್ಸನ್ನು ಆಲೋಚನೆಗಳು, ಚಿಂತೆಗಳಿಂದ ತುಂಬಿರುತ್ತದೆ, ಅಥವಾ ನೀವು ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಆಲೋಚನೆಗಳು ಒಂದರಿಂದ ಇನ್ನೊಂದಕ್ಕೆ ಬದಲಾಗುತ್ತಲೇ ಇರುತ್ತದೆ. ಏಕಾಗ್ರತೆಯ ಕೊರತೆ, ಕೋಪದ ಸ್ಫೋಟಗಳು ಎರಡೂ ಹೆಚ್ಚಾಗಿ ಆಂತರಿಕ ಉದ್ವೇಗ ಅಥವಾ ದೇವರಿಗೆ ಶರಣಾಗದ ಹತಾಶೆಯಿಂದ ಬರುತ್ತದೆ. ನೀವು ಬೈಬಲ್ ಓದಿದರೂ, ಪ್ರಾರ್ಥಿಸಿದರೂ, ಆರಾಧನೆ ಮಾಡಿದರೂ ದೇವರಿಂದ ಮತ್ತು ದೇವರ ಶಾಂತಿಯಿಂದ ದೂರವಾಗಿದ್ದಿರಿ ಎಂದು ನಿಮಗೆ ಅನಿಸುತ್ತದೆ. ಅಶಾಂತತೆ ಎಂದರೆ ಹೃದಯದಲ್ಲಿ ಇರುವ ಮೌನ ಹೋರಾಟ. ಇದೊಂದು ಹೋರಾಟ, ಅದು ಒಳಗಡೆ ಮೌನವಾಗಿರುತ್ತದೆ. ಇದನ್ನು ಅನೇಕ ವಿಶ್ವಾಸಿಗಳು ಹೆಚ್ಚಾಗಿ ನಿರ್ಲಕ್ಷಿಸುತ್ತಾರೆ, ಆದರೆ ಅದು ತುಂಬಾ ಅಪಾಯಕಾರಿ. ನಮಗೆ ಅಶಾಂತ ಹೃದಯವು ನಮ್ಮನ್ನು ದೇವರೊಂದಿಗಿನ ಅನ್ಯೋನ್ಯತೆಯಿಂದ ದೂರ ಎಳೆಯುತ್ತದೆ. ನಂಬಿಕೆಯಿಂದಲ್ಲ, ನಾವು ಭಾವನೆಗಳಿಂದ ಬದುಕುವಂತೆ ನಾವು ನಡೆಯುತ್ತೇವೆ. ಮೋಸ್ಟ್ ಆಫ್ ದ ಟೈಮ್ ನಾವು ಭಾವನೆಗಳಿಂದ ನಡೆಯುತ್ತೇವೆ, ಅಲ್ಲವೇ? ನಂಬಿಕೆ ಇಲ್ಲ. ನಮ್ಮನ್ನು ಲೀಡ್ ಮಾಡುವುದು ಭಾವನೆಗಳು, ದುಃಖದ ಭಾವನೆಗಳು, ನಿರಾಶೆಯ ಭಾವನೆಗಳು. ಇದು ಮೊದಲಿಗೆ ಅಪಾಯಕಾರಿ ಎಂದು ಕಾಣಿಸದಿರಬಹುದು, ಆದರೆ ಕಾಲಾನಂತರದಲ್ಲಿ ಅದು ಆಧ್ಯಾತ್ಮಿಕ ಶುಷ್ಕತೆ, ಗೊಂದಲ ಮತ್ತು ದೇವರ ವಾಕ್ಯಕ್ಕೆ ಅವಿಧೇಯತೆಗೆ ಕಾರಣವಾಗಬಹುದು. ನಮ್ಮಲ್ಲಿ ಹಲವರು ಈ ಅಶಾಂತತೆಯನ್ನು ಮೌನವಾಗಿ ಒಳಗಿನಿಂದ ಸಹಿಸಿಕೊಳ್ಳುತ್ತೇವೆ. ಆದ್ದರಿಂದ ಮೊದಲು ಅಶಾಂತತೆಗೆ ಕಾರಣವೇನೆಂದು ನಾವು ಅರ್ಥ ಮಾಡಿಕೊಳ್ಳೋಣ. ಇದು ನಮ್ಮಲ್ಲಿ ಬೆಳೆಯುತ್ತಿರುವ ಒಂದು ಕಾಯಿಲೆ. ಇದೊಂದು ಸಾಮಾನ್ಯ ವಿಷಯ ಅಲ್ಲ, ಇದೊಂದು ಕಾಯಿಲೆಯಾಗಿದೆ. ನಮಗೊಂದು ಕಾಯಿಲೆ ಇದ್ದರೆ ನಮಗೆ ಚೆನ್ನಾಗಿ ಅನಿಸುವುದಿಲ್ಲ, ಅಲ್ಲವೇ? ಆರೋಗ್ಯ ಇಲ್ಲದಿದ್ದರೆ. ಅದೇ ಥರ ನಮ್ಮ ಮನಸ್ಸಿಗೆ ಆರೋಗ್ಯ ಇಲ್ಲದಿದ್ದರೆ ನಮಗೆ ಚೆನ್ನಾಗಿ ಅನಿಸುವುದಿಲ್ಲ. ಪ್ರತಿಯೊಂದು ಮಾನವ ಆತ್ಮವು ನಿಷ್ಠಾವಂತವಾಗಿರಲಿ ಅಥವಾ ವಿಶ್ವಾಸದ್ರೋಹಿಯಾಗಿರಲಿ, ಅದು ತನ್ನ ವಿಶ್ರಾಂತಿ ಸ್ಥಳವಾದ ದೇವರಿಂದ ದೂರ ಹೋದಾಗ ಚಟಪಟಿಕೆ ಅವರಿಗೆ ಅನುಭವಿಸುತ್ತದೆ. ನಮ್ಮ ಹೃದಯವು ದೇವರೊಂದಿಗೆ ಇರಬೇಕು. ದೇವರು ನಮ್ಮನ್ನು ನಿರಂತರ ಸಹವಾಸದಲ್ಲಿ ಬದುಕಲು ಮತ್ತು ಆತನ ಸಾನ್ನಿಧ್ಯದ ಮೇಲೆ ನಿರಂತರ ಅವಲಂಬನೆಯನ್ನು ಹೊಂದಿರುವುದಕ್ಕೂ ಸೃಷ್ಟಿಸಿದ್ದಾನೆ. ನಮ್ಮ ಆತ್ಮ ದೇವರಲ್ಲಿ ಇರಬೇಕು. ನಮ್ಮ ಆತ್ಮವು ವಿಶ್ರಾಂತಿ ಸ್ಥಳವಾದ ದೇವರಿಂದ ದೂರ ಹೋದಾಗ ನಮಗೆ ಅಶಾಂತತೆ ಅನುಭವಿಸುತ್ತದೆ. ಅಶಾಂತತೆ ಎಂದರೆ ಒಂದು ಶಾಂತಿ ಇಲ್ಲದ ಭಾವನೆ ಅಲ್ಲ, ಇದು ಆಳವಾಗಿ ಹೃದಯದಲ್ಲಿ ಈ ನೋವು ಅದು ಇರುತ್ತದೆ. ದೇವರು ನಮ್ಮನ್ನು ನಿರಂತರ ಸಹವಾಸದಲ್ಲಿ ಬದುಕಲು ಮತ್ತು ಆತನ ಸಾನ್ನಿಧ್ಯದ ಮೇಲೆ ನಿರಂತರ ಅವಲಂಬನೆಯಲ್ಲಿ ಬದುಕಲು ಸೃಷ್ಟಿಸಿದ್ದಾನೆ. ಅಶಾಂತಿ ನಿರಂತರವಾಗಿರುತ್ತದೆ ಮತ್ತು ಆಗಾಗ್ಗೆ ಪ್ರಜ್ಞಾಹೀನವಾಗಿರುತ್ತದೆ. ನಮಗೇ ಗೊತ್ತಿಲ್ಲ ನಮ್ಮೊಳಗೆ ಅಶಾಂತತೆ ಇದ್ದೆ. ಯಾರಾದರೂ ಕೇಳಿದರೆ
ನಾವು ಇಲ್ಲ ನಮಗೆಲ್ಲ ಚೆನ್ನಾಗಿದೆ ಎಂದು ಹೇಳುತ್ತೇವೆ, ಆದರೆ ನಮಗೆ ರೋಗ ಇದೆ ಒಳಗಡೆ. ಯೆರೆಮೀಯ 2:13 ದೇವರು ಹೇಳುತ್ತಾನೆ, ನನ್ನ ಜನರು 2 ದುಷ್ಕೃತ್ಯಗಳನ್ನು ಮಾಡಿದ್ದಾರೆ. ಜೀವವುಳ್ಳ ನೀರಿನ ಬುಗ್ಗೆ ಆಗಿರುವ ನನ್ನನ್ನು ಬಿಟ್ಟು ತಮಗೆ ತೊಟ್ಟಿಗಳನ್ನು, ನೀರು ಹಿಡಿಯಲಾರದ ಒಡಕು ತೊಟ್ಟಿಗಳನ್ನು ಕಟ್ಟಿಕೊಂಡಿದ್ದಾರೆ. ತನ್ನ ಜನರ ಬಗ್ಗೆ ದೇವರು ಹೇಳ್ತಾ ಇದ್ದಾರೆ, ವಿಶ್ವಾಸಿಗಳ ಬಗ್ಗೆ ದೇವರು ಹೇಳ್ತಾ ಇದ್ದಾರೆ. ತನ್ನ ಜನರು 2 ದುಷ್ಕೃತ್ಯಗಳನ್ನು ಮಾಡಿದ್ದಾರೆ ಅಂತ. ಏನದು? ಜೀವವುಳ್ಳ ನೀರಿನ ಬುಗ್ಗೆಯಾಗಿರುವ ನನ್ನನ್ನು ಬಿಟ್ಟು ತಮಗೆ ತೊಟ್ಟಿಗಳನ್ನು, ನೀರು ಹಿಡಿಯಲಾರದ ಒಡಕು ತೊಟ್ಟಿಗಳನ್ನು ಕಟ್ಟಿಕೊಂಡಿದ್ದಾರೆ. ದೇವರ ಜೀವವುಳ್ಳ ನೀರಿನ ಬುಗ್ಗೆಯಿಂದ ಕುಡಿಯಲು, ದೇವರಿಂದಲೇ ಜೀವನ ಶಾಂತಿ ಮತ್ತು ತೃಪ್ತಿಯನ್ನು ಪಡೆಯುವುದು ಎಂದರೆ, ವಿಶೇಷವಾಗಿ ನಾವು ತೊಂದರೆಗಳು ಮತ್ತು ನೋವುಗಳು ಎದುರಿಸುವಾಗ ನಮ್ಮ ಸ್ವಂತ ತಿಳುವಳಿಕೆ ಅಥವಾ ಲೌಕಿಕ ಮೌಲ್ಯಗಳಿಂದಲ್ಲ, ಬದಲಾಗಿ ದೇವರ ಸಾನ್ನಿಧ್ಯದಿಂದ, ದೇವರ ನಂಬಿಕೆಯಿಂದ, ಆತನ ವಾಕ್ಯ ಅನುಸರಿಸುವ ಮೂಲಕ, ಧ್ಯಾನಿಸುವ ಮೂಲಕ, ದೇವರನ್ನು ಆರಾಧಿಸುವ ಮೂಲಕ, ನಮ್ಮ ಶಾಂತಿ ಮತ್ತು ಭರವಸೆಯನ್ನು ಸೆಳೆಯುವ ಮೂಲಕ ನಾವು ದೇವರ ಬುಗ್ಗೆಯಿಂದ ಕುಡಿಯುತ್ತೇವೆ. ದೇವರೇನು ಹೇಳ್ತಾ ಇದ್ದಾರೆ? ನಾವು ದೇವರ ಬುಗ್ಗೆಯಿಂದ ಕುಡಿದರೆ ನಮಗೆ ತೃಪ್ತಿಯಾಗಿರುತ್ತದೆ ಅಂತ, ನಮಗೆ ಸಂತೋಷವಾಗಿರುತ್ತದೆ ಅಂತ. ದೇವರ ಬುಗ್ಗೆಯಿಂದ ನಾವು ಕುಡಿಯುವುದಿಲ್ಲದಿದ್ದರೆ ನಾವು ಒಡಕು ತೊಟ್ಟಿಗಳಿಂದ ನೀರು ಕುಡಿಯುತ್ತೇವೆ ಎಂದು ದೇವರು ಹೇಳುತ್ತಾರೆ. ಅದು ಒಡಕು ತೊಟ್ಟಿ, ಅದು ಲೀಕೇಜು ಇದೆ. ನಾವು ದೇವರನ್ನು ಸ್ವೀಕರಿಸಿದಾಗ, ಜ್ಞಾನ ಸ್ನಾನ ತಕ್ಕೊಂಡು ಸ್ವೀಕರಿಸಿದಾಗ ದೇವರು ನಮಗೆ ಅವನ ಆತ್ಮವನ್ನು ಕೊಟ್ಟಿದ್ದಾನೆ. ನಾವು ಆ ಆತ್ಮನಿಂದ ಜೀವಿಸುವುದಕ್ಕೆ ಕಲಿಯಬೇಕು. ಫ್ರಮ್ ದ ಡೇ 1 ಅದು ನಾವು ಮಾಡಲಿಲ್ಲದಿದ್ದರೆ ನಾವು ಒಣಗಿ ತುಂಬ ಶುಷ್ಕ ಜೀವನ ನಾವು ಮಾಡುತ್ತೇವೆ. ಹಲ್ಲೆಲೂಯ. ನಾವು ಅದನ್ನು ತಕ್ಷಣ ಗುರುತಿಸುವುದಿಲ್ಲ, ಆದರೆ ನಾವು ಆತಂಕ, ಅತೃಪ್ತಿ ಮತ್ತು ದಣಿದ ಅನುಭವವನ್ನು ಅನುಭವಿಸಬಹುದು. ಆದರೆ ನಮ್ಮಲ್ಲಿ ಚಟಪಟಿಕೆ ನಿರಂತರವಾಗಿ ಬೆಳೆಯುತ್ತದೆ. ಅಶಾಂತಿ ಯಾವಾಗಲೂ ಪಾಪದ ಸಂಕೇತವಲ್ಲ, ಆದರೆ ಅದನ್ನು ನಿಯಂತ್ರಿಸದೆ ಮುಂದುವರಿದರೆ ಅದು ಪಾಪ. ಏಕೆಂದರೆ ನಾವು ಆತನಲ್ಲಿ ನಂಬಿಕೆ ಇಡುವುದಿಲ್ಲ ಎಂದು ಅದು ತೋರುತ್ತದೆ. ಎಬ್ರಿಯರಿಗೆ 4:1-3. ಅಶಾಂತಿ ಉಂಟಾಗುವ ಸಂಗತಿಗಳು ನಮಗೆ ಬರುತ್ತದೆ, ಆದರೆ ನಾವು ತಕ್ಷಣ ದೇವರ ಹತ್ರ ಹೋಗಲಿಲ್ಲದಿದ್ದರೆ ಆ ಅಶಾಂತಿ ನಮ್ಮಲ್ಲಿ ಬೆಳೆದು ಅಶಾಂತತೆಯಾಗಿ ಬೆಳೆಯುತ್ತದೆ. ನಮ್ಮಲ್ಲಿ ಅಶಾಂತತೆ ಯಾವಾಗ ಬೆಳೆಯುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ನಿರಂತರವಾಗಿ ನಮ್ಮ ಗಮನವನ್ನು ದೇವರಿಂದ ದೂರವಿಟ್ಟು ನಮ್ಮ ಕೆಲಸ, ನಮ್ಮ ತಿಳುವಳಿಕೆ, ಚಿಂತೆಗಳು, ಭಯ, ಅಲ್ಲಾಂದರೆ ಸಂತೋಷಗಳು ಅಥವಾ ಧಾರ್ಮಿಕ ಚಟುವಟಿಕೆಗಳಂತಹ ಇತರ ವಿಷಯಗಳನ್ನು ನಿಮ್ಮ ಹೃದಯಗಳನ್ನು ತುಂಬಿದಾಗ ಅದು ಸಂಭವಿಸುತ್ತದೆ. ನಾವು ಪ್ರತಿದಿನ ದೇವರೊಂದಿಗೆ ಸಾಕಷ್ಟು ಸಮಯ ಕಳೆಯದಿದ್ದರೆ ಅಶಾಂತತೆ ಪ್ರಾರಂಭವಾಗುತ್ತದೆ. ನೀವು ಜ್ಞಾನ ಸ್ನಾನ ತಕ್ಕೊಂಡು ಚರ್ಚಲ್ಲಿ ಬಂದ ತಕ್ಷಣ ಪಾಸ್ಟರ್ ಪ್ರೀಚ್ ಮಾಡುವುದಿದೆ, 24 ಗಂಟೆಗಳಲ್ಲಿ 10% ದೇವರಿಗೆ ಕೊಡಬೇಕು. ಯು ಹ್ಯಾವ್ ನೆವರ್ ಹೆಡ್ ಇಟ್? ಕೇಳಿಸ್ಕೊಂಡಿಲ್ಲ ನೀವು ಯಾರು? ಪಾಸ್ಟರ್ ಬೋಧನೆ ಕೊಡ್ತಾ ಇರ್ತಾರೆ, ಆದರೆ ವಿಶ್ವಾಸಿಗಳಿಗೆ ಟೈಮ್ ಇಲ್ಲ, ಬೈಬಲ್ ಓದುವುದಕ್ಕೆ ಟೈಮ್ ಇಲ್ಲ, ಪಾಸ್ಟರ್ನ ಮೆಸೇಜ್ ಕೇಳಿಸ್ಕೊಳ್ಳುವುದಕ್ಕೆ ಟೈಮ್ ಇಲ್ಲ. ಏನಾಗುತ್ತದೆ? ಅವರಿಗೆ ಒಂದು ಸಮಸ್ಯೆ ಬಂದಾಗ ಹೇಗೆ ಎದುರಿಸಬೇಕು ಅಂತ ಅರ್ಥವಾಗುವುದಿಲ್ಲ. ನಾವೊಂದು ಸಮಸ್ಯೆ ಬಂದಾಗ ನಮಗೆ ಅದು ಹೇಗೆ ಎದುರಿಸಬೇಕು, ದೇವರ ರೀತಿಯಲ್ಲಿ ನಾವು ಎದುರಿಸಿದರೆ ಮಾತ್ರ ನಮಗೆ ಬಿಡುಗಡೆ ಉಂಟಾಗುವುದು. ನಮ್ಮ ರೀತಿಯಲ್ಲಿ ನಾವು ಎದುರಿಸ್ಬಿಟ್ಟು ದೇವರೇ ಆಶೀರ್ವಾದ ಮಾಡಿ ಎಂದು ಹೇಳುವುದಲ್ಲ. ಇದೇನು, ಒಂದು ಸ್ಟೂಡೆಂಟು ಎಲ್ಲ ಕಾಪಿ ಮಾಡಿಬಿಟ್ಟು ದೇವರೇ ನನಗೆ ಆಶೀರ್ವಾದ ಕೊಡಿ ಎಂದು ಹೇಳಿದರೆ ಅಲ್ಲವೇ? ಎಲ್ಲ ಚೆನ್ನಾಗಿ ಓದಿ ಎಲ್ಲರೂ ಕಾಪಿ ಮಾಡಿದ್ರು, ತಾನು ಒಂದು ವಿಶ್ವಾಸಿಯಾಗಿ ಆ ಸ್ಟೂಡೆಂಟು ಕಾಪಿ ಮಾಡಬಾರದು ಅಲ್ಲವೇ? ಮತ್ತೆ ಪ್ರೇಯರ್ ಮಾಡಿದರೆ ದೇವರು ಆಶೀರ್ವಾದ ಮಾಡುತ್ತಾರೆ. ಅದೇ ಥರ ನೀವು ಅರ್ಥ ಮಾಡಿಕೊಳ್ಳಬೇಕು. ಇದು ಪವಿತ್ರಾತ್ಮದ ಹರಿವನ್ನು ತಡೆಯುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ವಿಶ್ವಾಸಿಗಳು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಸಿಲುಕಿಕೊಂಡಾಗ ಅಥವಾ ತಮ್ಮದೇ ಆದ ಜೀವನದಲ್ಲಿ ನಿರಂತರವಾದಾಗ ಅವರು ದೇವರೊಂದಿಗೆ ನಿಜವಾದ ಸಮಯವನ್ನು ಕಳೆಯುವುದಿಲ್ಲ. ಅವರು ತಪ್ಪು ಸ್ಥಳಗಳಲ್ಲಿ ತೃಪ್ತಿಯನ್ನು ಹುಡುಕಿಕೊಳ್ಳುತ್ತಾರೆ. ಇದು ನಾವು ನೀರು ಕುಡಿಯಲು ಒಡೆದ ತೊಟ್ಟಿಯನ್ನು ಕಟ್ಟುವಂತಿದೆ.
ವಿಶ್ವಾಸಿಗಳು ಅವರಿಗೇ ಗೊತ್ತು, ಬೈಬಲ್ ಓದಬೇಕು, ವಚನ ಧ್ಯಾನಿಸಬೇಕು, ಆರಾಧನೆ ಮಾಡಬೇಕು ಅಂದಲ್ಲ. ಆದರೂ ಚರ್ಚಲ್ಲಿ ಬಂದಾಗ ಸ್ವಲ್ಪ ಆರಾಧನೆ ಮಾಡುತ್ತಾರೆ, ಮನೆ ಹೋಗಿ ಸ್ವಲ್ಪ ಟೈಮ್ ಇದ್ದರೆ ಮೊಬೈಲಲ್ಲಿ ನೋಡುವುದು. ಅಲ್ಲಾಂದರೆ ಸ್ವಲ್ಪ ಟೈಮ್ ಇದ್ದರೆ ವಿಶ್ರಾಂತಿ ಪಡೆಯುವುದಕ್ಕಾಗಿ ಮಲಗುವುದು. ಮಲಗಿದ್ರೆ ಏಳುವುದೇ ಇಲ್ಲ. ಇಲ್ಲದಿದ್ದರೆ ಸ್ನೇಹಿತರ ಜೊತೆಗೆ ಓಡಾಡುವುದು, ಅಲ್ಲಾಂದರೆ ಅವರ ರಿಲೇಟಿವ್ಸ್ ಜೊತೆ ಓಡಾಡುವುದು. ಅದಕ್ಕೆಲ್ಲ ಟೈಮ್ ಬೇಕು. ಇದು ಬಿಟ್ಬಿಟ್ಟು ಅದೆಲ್ಲ ಮಾಡ್ತಾರೆ. ಇದು ಹಿಂಗೆ ನೀವು ಮಾಡಿದರೆ ನಿಮ್ಮ ಒಳಗಡೆ ಅಶಾಂತತೆ ಬೆಳೆಯುತ್ತದೆ. ದೇವರ ಮಕ್ಕಳೇ, ನೀವು ಅರ್ಥ ಮಾಡಿಕೊಳ್ಳಬೇಕು, ಇದೆಷ್ಟು ಸೀರಿಯಸ್ಸು. ನಾನು ವಚನ ಕೊಡ್ತೀನಿ, ನೀವು ಧ್ಯಾನಿಸಬೇಕು, ಆವಾಗ ನಿಮಗೆ ಅರ್ಥವಾಗಬೇಕು. ದೇವರು ಹೇಳ್ತಾ ಇದ್ದಾರೆ, ಅವರು ಕೊಡುವ ಬುಕ್ಕೆಯಿಂದ ನಾವು ಕುಡಿದರೆ ಅದು ಜೀವಂತ ನೀರು. ಅದು ಯಾವಾಗಲೂ ನಮಗೆ ಸಂತೋಷ, ಸಮಾಧಾನ. ಅದು ನಾವು ಕುಡಿತಾನೇ ಇರಬೇಕು. ಜೀವಂತ ನೀರನ್ನು ಕುಡಿಯೋದು ಎಂದರೆ ಪ್ರತಿ ಕ್ಷಣವೂ ಶಾಂತಿ ಮತ್ತು ಶಕ್ತಿಯ ನಿರಂತರ ಮೂಲವಾಗಿ ದೇವರೊಂದಿಗೆ ಸಂಪರ್ಕಿಸುವುದು ಎಂದರೆ ನಾವು ಎದುರಿಸುವ ಪ್ರತಿಯೊಂದು ಸನ್ನಿವೇಶದಲ್ಲೂ ನೀತಿವಂತವಾಗಿ ಮತ್ತು ಶಾಂತಿಯುತವಾಗಿ ಬದುಕಲು ಆತನ ಆತ್ಮವು ನಮಗೆ ಶಕ್ತಿಯನ್ನು ನೀಡುವಂತೆ ಪ್ರಾರ್ಥನೆ, ನಂಬಿಕೆ, ಆರಾಧನೆ ಮತ್ತು ವಿಧೇಯತೆಯ ಮೂಲಕ ನಿರಂತರವಾಗಿ ದೇವರ ಮೇಲೆ ಅವಲಂಬಿಸುವುದು. ವಿಶ್ವಾಸಿಗಳು ಅಂತಹ ಜೀವನವನ್ನು ಮಾಡಲಿಲ್ಲದಿದ್ದರೆ ಪ್ರತಿಯೊಂದು ಸಮಸ್ಯೆಯು ಅವರನ್ನು ಕಾಡುತ್ತದೆ. ವಿಧೇಯತೆ ಅವರಲ್ಲಿ ಇರುವುದಿಲ್ಲ, ಅವರಿಗೆ ಸಂತೋಷ ಮತ್ತು ಶಾಂತಿ ಇರುವುದಿಲ್ಲ, ಕೋಪ, ಆತಂಕ, ನಿರಾಶೆ, ಭಯ ಇತ್ಯಾದಿ ಅವರಲ್ಲಿ ಬೆಳೆಯುತ್ತದೆ ಮತ್ತು ಅವರು ಅಂತಹ ಜೀವನ ಶೈಲಿಯನ್ನು ಮುಂದುವರಿಸುತ್ತಾ ಇರುತ್ತಾರೆ. ಸೊ ಒಡೆದ ತೊಟ್ಟಿಯಿಂದ ವಿಶ್ವಾಸಿಗಳು ಹೇಗೆ ಕುಡಿಯೋದು ಅಂತ ನಿಮಗೆ ಅರ್ಥವಾಯ್ತಾ? ಈಗ ಒಡೆದ ತೊಟ್ಟಿಯಿಂದ ಕುಡಿಯೋದು ಅಂದರೆ ದೇವರಿಂದ ಹೊರಗಿರುವ ವಿಷಯಗಳಲ್ಲಿ ಶಾಂತಿ, ಸಂತೋಷ ಅಥವಾ ಅರ್ಥವನ್ನು ಕಂಡುಕೊಳ್ಳುವುದು. ಅದಕ್ಕೆ ಅವರು ಪ್ರಯತ್ನಿಸುವುದು ಅಂದರೆ ಆತನ ಬುದ್ಧಿವಂತಿಕೆ ಮತ್ತು ಉಪಸ್ಥಿತಿಯನ್ನು ಅವಲಂಬಿಸುವ ಬದಲು ಅವರು ಸ್ವಂತ ತಿಳುವಳಿಕೆ, ಶಕ್ತಿ ಅಥವಾ ಲೌಕಿಕ ಮೂಲಗಳನ್ನು ಅವಲಂಬಿಸುವುದು. ಫೇತ್ ಕಮ್ಸ್ ಬೈ ಹಿಯರಿಂಗ್. ವಿಶ್ವಾಸ ಬರಬೇಕಂದ್ರೆ ನೀವು ಕೇಳಿಸ್ಕೊಳ್ಳುತ್ತಾ ಇರಬೇಕು. ಅದಕ್ಕೆ ನೋಡಿ, ಒಂದು ವಾರ ಸಂಡೇ ಸ್ವಲ್ಪ 20 ನಿಮಿಷ ನೀವು ಒಂದು ಮೆಸೇಜ್ ಕೇಳಿಸ್ಕೊಂಡು ಹೋಗಿದರೆ ನಿಮಗೆ ಫೇತ್ ಬರುವುದಿಲ್ಲ. ಮೆಸೇಜ್ ಮೊಬೈಲಲ್ಲಿ ಇದೆ, ನಿಮಗೆ ಯೂಟ್ಯೂಬಲ್ಲಿ ಇದೆ, ನೀವು ಕೇಳಿಸ್ಕೊಳ್ಳಬೇಕು. ದಿನ ಒಂದು ಮೆಸೇಜ್ ಆದರೂ ನೀವು ಕೇಳಿಸ್ಕೊಳ್ಳಬೇಕು. ಅದಕ್ಕೆ ಟೈಮ್ ಇಲ್ಲ. ಬೈಬಲ್ ಓದಬೇಕು. ಯಾಕೆಂದರೆ ನಮಗೆ ಆತ್ಮೀಯ ಜ್ಞಾನ ಇಲ್ಲ. ಅದಕ್ಕೆ ದೇವರು ಏನು ಹೇಳಿದ್ರು ನಮಗೆ ನಂಬಿಕೆ ಬರುವುದಿಲ್ಲ. ಅದು ನಂಬಿಕೆ ಬರಬೇಕಂದ್ರೆ ನೀವು ಬೈಬಲ್ ಓದುತ್ತಾ ಇರಬೇಕು, ಮೆಸೇಜನ್ನು ಕೇಳಿಸ್ಕೊಳ್ಳುತ್ತಾ ಇರಬೇಕು. ಆದರೆ ಮಾತ್ರ ನಿಮಗೆ ನಂಬಿಕೆ ಬರುವುದು. ಅದಕ್ಕೆ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಎಂದಿಗೂ ನಂಬಿಕೆ ಬರುವುದಿಲ್ಲ. ಹಲ್ಲೆಲೂಯಾ. ದೇವರ ಹತ್ರ ಬಂದ ಮೇಲೆ ನಾವು ದೇವರಿಂದ ಆಶೀರ್ವಾದಗಳು ನಾವು ನಿರೀಕ್ಷಿಸುತ್ತೇವೆ. ದೇವರು ಹೇಳುವ ಪ್ರಕಾರ ನಾವು ಜೀವಿಸಿದರೆ ಮಾತ್ರ ನಮಗೆ ಆ ಆಶೀರ್ವಾದ ಸಿಗುವುದು. ನಾವು ನಮ್ಮ ರೀತಿಯಲ್ಲಿ ಜೀವನ ಮಾಡಿ ದೇವರಿಂದ ಆಶೀರ್ವಾದ ನಿರೀಕ್ಷಿಸಿದರೆ ಬರುತ್ತದಾ? ಎಂದಿಗೂ ಇಲ್ಲ. ಅಷ್ಟಾದರೂ ತಿಳುವಳಿಕೆ ವಿಶ್ವಾಸಿಗಳಿಗೆ ಬೇಕು. ನಾವು ನಮ್ಮ ದಾರಿಯಲ್ಲಿ ಮುಂದುವರಿಸಿ ದೇವರ ಹತ್ರ ಕೂತ್ಕೊಂಡು ದೇವರೇ ನನಗೆ ಆಶೀರ್ವಾದ ಮಾಡು ಎಂದು ಹೇಳುವುದಕ್ಕಲ್ಲ ನಾವು ದೇವರಲ್ಲಿ ಬಂದಿರುವುದು. ನಾವು ದೇವರ ದಾರಿಯಲ್ಲಿ ನಡೆಯಬೇಕು. ಅದಕ್ಕೆ ನಮಗೆ ಕಷ್ಟ ಇದೆ. ಅದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು, ಅವನ ಶಕ್ತಿ ನಾವು ಕೇಳಬೇಕು. ಇದೆಲ್ಲ ಬಿಟ್ಟು ಇದೇನು ದೇವರ ಬುಗ್ಗೆಯಿಂದ ನೀರು ಕುಡಿಯುವುದು. ಅದಕ್ಕೆ ಇಷ್ಟ ಇದ್ದರೆ, ಬಯಕೆ ಇದ್ದರೆ ಮಾತ್ರ ನಾವು ಅದು ಮಾಡುವುದು ಅಲ್ಲವೇ? ಇಲ್ಲ, ದೇವರ ದಾರಿಯಲ್ಲಿ ನಡೆಯಬೇಕು, ದೇವರ ಹೇಳಿದ ಪ್ರಕಾರ ನಾವು ಮಾಡಬೇಕು ಅಂದ್ರೆ ನಿಮಗೆ ಆ ಬಯಕೆ ಇದ್ದರೆ ಖಂಡಿತ ನೀವು ಟೈಮ್ ತೆಗೆದು ಬೈಬಲ್ ಓದುತ್ತೀರಿ ಮತ್ತು ಪ್ರಾರ್ಥನೆ ಮಾಡುತ್ತೀರಿ. ಹೌದು, ಸೆಲ್ಫ್ ಕಂಟ್ರೋಲ್ ಇಲ್ಲ ಮತ್ತು ಸೆಲ್ಫ್ ಕಂಟ್ರೋಲ್ಗೋಸ್ಕರ ನೀವು ಪ್ರಾರ್ಥನೆ ಮಾಡುತ್ತೀರಿ. ಅಲ್ಲವೇ? ದೇವರೇನು ಹೇಳಿದ್ರು? ಎಚ್ಚರಿಕೆಯಿಂದ ನೀವು ಪ್ರಾರ್ಥನೆ ಮಾಡಬೇಕು. ಸ್ಟೇ ಅವೇಕ್ ಆ್ಯಂಡ್ ಪ್ರೇ ಲೆಸ್ಟ್ ಯು ವಿಲ್ ಫಾಲ್ ಇನ್ ದ ಟೆಂಪ್ಟೇಷನ್. ಸೊ ಟೆಂಪ್ಟೇಷನಲ್ಲಿ ಬೀಳಬಾರದು ಅಂತ ವಿಶ್ವಾಸಿಗಳಿಗೆ ಬಯಕೆ ಇದ್ದರೆ ಅವರು ಪ್ರೇಯರ್ ಮಾಡುತ್ತಾರೆ. ಯಾವಾಗ ಪ್ರೇಯರ್ ಮಾಡುತ್ತಾರೆ? ದೇವರ ಬುಗ್ಗೆಯಿಂದ ಕುಡಿಯೋದಕ್ಕೆ ಬಯಕೆ ಇದ್ದರೆ. ಇಲ್ಲ, ನಾನು ನನ್ನ ಬುಗ್ಗೆಯಿಂದ ನಾನು ಕುಡಿತೀನಿ ಇಂದ ಇರುವವರು ಆ ಪ್ರಾರ್ಥನೆ ಮಾಡುವುದಿಲ್ಲ. ಯಾವತ್ತೂ ಅವರಿಗೆ ಸೆಲ್ಫ್ ಕಂಟ್ರೋಲ್ ಸಿಗುವುದಿಲ್ಲ. ಅವರ ಜೀವನ ಹಾಗೆ ಮುಂದುವರಿಸುತ್ತಾರೆ. ಲೂಕ 10:41-42 ಯೇಸು ಮಾರ್ತಾಳನ್ನು ಸರಿಪಡಿಸಿದನು. ಮಾರ್ತಾಳೆ, ನೀನು ಅನೇಕ ವಿಷಯಗಳಿಗಾಗಿ ಚಿಂತಿಸಿ ತೊಂದರೆಗೆ ಒಳಗಾಗಿದ್ದಿ, ಆದರೆ
ಅವಶ್ಯವಾದದ್ದು ಒಂದೇ, ಮರಿಯಾಳು ಆ ಒಳ್ಳೆ ಭಾಗವನ್ನೇ ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಅಂತನು. ಮಾರ್ತಾಳಂತೆ ನಾವು ಯೇಸುವಿಗಾಗಿ ಅಥವಾ ಇದರ ಕೆಲಸಗಳಿಗಾಗಿ ಕಾರ್ಯನಿರಂತರರಾಗಿದ್ದೇವೆ ಮತ್ತು ಅನೇಕ ವಿಷಯಗಳಿಗಾಗಿ ಚಿಂತೆ ಮತ್ತು ತೊಂದರೆಗಳನ್ನು ನಾವು ಅನುಭವಿಸುತ್ತೇವೆ. ಯೇಸುವೊಂದಿಗೆ ಕುಳಿತುಕೊಳ್ಳಲು ನಾವು ವಿಫಲವಾಗುತ್ತೇವೆ. ನಮಗೇನಾದರೂ ತೊಂದರೆ ಬಂದರೆ ನಾವು ಅದನ್ನ ಬಗೆನೇ ಚಿಂತಿಸಿ 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 ಆ ಚಿಂತೆ ಆ ತೊಂದರೆಗಳು ಇನ್ನೂ ನಾವು ಹೆಚ್ಚಿಸುತ್ತೇವೆ. ಆದರೆ ಮರಿಯಾಳಂತೆ ನಾವು ದೇವರೊಂದಿಗೆ ಆವಾಗ ಕುಳಿತುಕೊಳ್ಳಬೇಕು. ಮರಿಯ ಭಂಗಿಗೆ ಮರಳಬೇಕು, ಯೇಸುವಿನ ಪಾದಗಳ ಬಳಿ ಕುಳಿತುಕೊಳ್ಳಬೇಕು, ಆತನ ವಾಕ್ಯವನ್ನು ಆಲಿಸಿ ಶಾಂತಿಯನ್ನು ಪಡೆಯಬೇಕು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಸಹ ಅವನ ಪಾದಗಳ ಬಳಿ ವಿಶ್ರಾಂತಿ ಪಡೆಯಬೇಕು. ಅದಕ್ಕೆ ಒಂದು ಸಣ್ಣ ಪ್ರಮುಖ ಅಭ್ಯಾಸವನ್ನಾಗಿ ನಾವು ಮಾಡಿಕೊಳ್ಳಬೇಕು. ಅಂದರೆ ಆತಂಕ, ಭಯ, ನಿರಾಸೆ ಇತ್ಯಾದಿ ಬಂದಾಗ ಸ್ವಲ್ಪ ಸಮಯ ಕಣ್ಣುಗಳನ್ನು ಮುಚ್ಚಿ ನೀವು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನನ್ನ ಮತ್ತು ನನ್ನ ತೊಂದರೆಗಳ ಮೇಲೆ ಹಿಡಿದ ಸಾಧಿಸಲು ನಾನು ನಿನ್ನನ್ನು ಆಹ್ವಾನಿಸುತ್ತೇನೆ. ನನಗೆ ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಕೊಡು. ನಿನ್ನ ಮೇಲೆ ನಂಬಿಕೆ ಇಟ್ಟು ಸಂತೋಷವಾಗಿರಲು ನನಗೆ ಸಹಾಯ ಮಾಡು. ಈ ಪ್ರಾರ್ಥನೆ ನಿಮಗೆ ಒಂದು ತೊಂದರೆ ಬಂದಾಗ ನೀವು ಪ್ರಾರ್ಥಿಸಬೇಕು. ಆತಂಕ ಪಡುವ ಬದಲು ನಾವು ಪ್ರಾರ್ಥಿಸಬೇಕು. ಭಯ ಪಡುವ ಬದಲು ನಾವು ಪ್ರಾರ್ಥಿಸಿ ದೇವರನ್ನು ಆರಾಧಿಸಬೇಕು, ಸಂತೋಷವಾಗಿರಬೇಕು. ನಾವು ಇದನ್ನು ಮಾಡದಿದ್ದರೆ ಮಾರ್ತಾಳಂತೆ ನಾವು ಅನೇಕ ವಿಷಯಗಳ ಬಗ್ಗೆ ಚಿಂತೆ ಮತ್ತು ತೊಂದರೆಗಳಿಗೆ ಒಳಗಾಗುತ್ತೇವೆ. ನಮ್ಮ ತೊಂದರೆಗಳಿಗಾಗಿ ನಾವೆಂದಿಗೂ ಶಾಂತಿಯನ್ನು ಅನುಭವಿಸುವುದಿಲ್ಲ. ಇದೇ ತರ ಪ್ರಾರ್ಥನೆ ಮಾಡಲಿಲ್ಲದಿದ್ದರೆ, ಇದೇ ಒಂದು ನೀವು ಅಭ್ಯಾಸ ಮಾಡಲಿಲ್ಲದಿದ್ದರೆ ಯಾವತ್ತೂ ನಮಗೆ ಸಂತೋಷವಾಗಿರಲು ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಪ್ರತಿದಿನ ನಾವು ಪ್ರಾಬ್ಲಮ್ಸ್ ಎದುರಿಸುತ್ತೇವೆ, ಸಣ್ಣ ಅಥವಾ ದೊಡ್ಡದು. ಅದು ಹೇಗೆ ನಿಭಾಯಿಸಬೇಕು ಅಂತ ನಮಗೆ ಗೊತ್ತಾಗುವುದಿಲ್ಲ. ಯೆಶಾಯ 30:15 ನಾವು ಓದುತ್ತೇವೆ, ಇಸ್ರಾಯೇಲ್ನ ಪರಿಶುದ್ಧ ಕರ್ತನಾದ ದೇವರು ಹೇಳುವುದೇನೆಂದರೆ, ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಿಮಗೆ ರಕ್ಷಣೆಯಾಗುವುದು. ಶಾಂತರಾಗಿ ಭರವಸೆದಿಂದಿರುವುದೇ ನಿಮ್ಮ ಬೆಲ ಎಂದು ಹೇಳಿದರು. ನೀವು ಒಪ್ಪಿಕೊಂಡಿಲ್ಲ. ಇವತ್ತಿನ ವಿಶ್ವಾಸಿಗಳು ಅದು ಒಪ್ಪಿಕೊಳ್ಳುವುದಿಲ್ಲ. ಇದು ಹಳೆಯ ಒಡಂಬಡಿಕೆಯ ಜನರಿಗೆ ಹೇಳಿರೋದು. ಏನು? ಇಸ್ರಾಯೇಲ್ನ ಪರಿಶುದ್ಧ ಕರ್ತನಾದ ದೇವರು ಹೇಳುವುದೇನೆಂದರೆ, ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಾವು ಶಾಂತವಾಗಿರಬೇಕು. ದೇವರನ್ನು ನಂಬಿ ಶಾಂತವಾಗಿರಬೇಕು. ಆದರೆ ಮಾತ್ರ ನಿನಗೆ ರಕ್ಷಣೆ ಆಗುವುದು ಅಂತ ವಿಶ್ವಾಸಿಗಳಿಗೂ ಹೇಳ್ತಾ ಇರೋದು. ಶಾಂತರಾಗಿ ಭರವಸೆದಿಂದಿರುವುದೇ ನಿಮಗೆ ಬೆಲ. ಎಲ್ಲಿಂದ ನಮಗೆ ಬೆಲ ಸಿಗೋದು? ಹೌದು, ನಮಗೊಂದು ಸಮಸ್ಯೆ ಬಂದಿದೆ, ನಾವು ದೇವರನ್ನು ಪ್ರಾರ್ಥಿಸಿ ನಾವು ನಂಬುತ್ತೇವೆ, ಹೌದು ದೇವರು ಕೊಡ್ತಾರೆ ಅಂತ. ಆ ಶಾಂತತೆ ನಮ್ಮ ಒಳಗಡೆ ಇರಬೇಕು. ಆವಾಗ ಭರವಸೆ ಇದೆ, ಕಾನ್ಫಿಡೆನ್ಸ್ ಇದೆ, ದೇವರು ಕೊಡ್ತಾರೆ ಅಂತ. ಅಲ್ಲಿ ಮಾತ್ರ ನಮಗೆ ಶಕ್ತಿ ಇರುವುದು. ಆ ಕಾನ್ಫಿಡೆನ್ಸ್ ಹೋಗಿದರೆ, ಆ ನಂಬಿಕೆ ಹೋಗಿದರೆ ನಾವು ಶಕ್ತಿ ಉಳ್ಳವರಾಗಿ ಜೀವನ ಮಾಡುವುದಿಲ್ಲ. ನಾವು ಸಮಸ್ಯೆಗಳನ್ನು ಎದುರಿಸಿದಾಗ ಮತ್ತು ಅಶಾಂತಿ, ಆತಂಕ, ಚಿಂತೆ, ಭಯ ಮತ್ತು ನಿರಾಶೆಯನ್ನು ಅನುಭವಿಸಿದಾಗ ಶಾಂತಿಯನ್ನು ಪುನಃಸ್ಥಾಪಿಸುವ ಮಾರ್ಗವನ್ನು ಈ ವಾಕ್ಯ ತೋರುತ್ತದೆ. ಶಾಂತಿಯನ್ನು ಪಡೆಯಲು ಮುಖ್ಯ ವಿಷಯವೆಂದರೆ ನಿಮ್ಮ ಹೃದಯದಲ್ಲಿ ತೊಂದರೆಗೊಳಗಾದ ಸಮಸ್ಯೆಯಲ್ಲಿ ದೇವರೊಂದಿಗಿನ ಅನ್ಯೋನ್ಯತೆಯನ್ನು ಪುನಃಸ್ಥಾಪಿಸಬೇಕು. ದೇವರೊಂದಿಗೆ ಯೂನಿಟಿಯಲ್ಲಿ ಇದ್ದರೆ ಮಾತ್ರ ನಮಗೆ ಸಂತೋಷವಾಗಿರುವುದು. ಯಾವಾಗ ನಮಗೆ ಆ ಯೂನಿಟಿ ಇಲ್ಲ, ಸಂತೋಷವಾಗಿರುವುದಕ್ಕೆ ಆಗುವುದಿಲ್ಲ. ದೇವರೊಂದಿಗೆ ಯೂನಿಟಿ ಇಲ್ಲದಿದ್ದರೆ ಸೇವ್ಡ್ ಪೀಪಲ್ ಆರ್ ಸೇವ್ಡ್ ನೋ. ಅರ್ಥ ಮಾಡಿಕೊಳ್ಳಿ. ಇದನ್ನು ಹೇಗೆ ನೀವು ಮಾಡುತ್ತೀರಿ? ಪ್ರತಿಯೊಂದು ತೊಂದರೆಯಲ್ಲೂ ನೀವು ಪ್ರಾರ್ಥನೆ, ಧ್ಯಾನ ಮತ್ತು ಆರಾಧನೆಯ ಮೂಲಕ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಬೇಕು. ನೀವು ಮನಸ್ಸನ್ನು ಶಾಂತಗೊಳಿಸುವುದಕ್ಕೆ ಅಭ್ಯಾಸ ಮಾಡಬೇಕು. ಯಾಕೆ ಶಾಂತಗೊಳಿಸೋಕ್ಕಾಗಲ್ಲ? ನಮಗೆ ಯೋಚನೆ ಮಾಡಿ, ನಮಗೆ ಯಾಕೆ ಒಂದು ತೊಂದರೆ ಬಂದಾಗ ಶಾಂತಗೊಳಿಸೋಕ್ಕಾಗಲ್ಲ? ಹೇಳಕ್ಕಾಗತ್ತಾ ನಿಮಗೆ? ನಂಬಿಕೆ ಇಲ್ಲ. ನಂಬಿಕೆ ಇದ್ರೆ ದೇವರ ಮೇಲೆ 100% ನಾವು ನಂಬಿಕೆ ಇಟ್ಟರೆ ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತೇವೆ. ನಮಗೆ ನಂಬಿಕೆ ಇಲ್ಲ. ನಂಬಿಕೆಯ ಉಳ್ಳವರು ನಂಬಿಕೆ ಇಲ್ಲದವರಂತೆ ಜೀವನ ಮಾಡುತ್ತಾರೆ. ಬಿಲೀವರ್ಸ್ ಆರ್ ಲಿವಿಂಗ್ ಲೈಕ್ ಅನ್ಬಿಲೀವರ್ಸ್. ಯಾವಾಗ ಒಂದು ತೊಂದರೆ ಬಂದಾಗ, ತೊಂದರೆ ಏನೂ ಇಲ್ಲ, ಎಲ್ಲ ಚೆನ್ನಾಗಿ ಹೋಗಿದರೆ ಅವರೊಳ್ಳೆ ಬಿಲೀವರ್ಸ್, ತೊಂದರೆ ಬಂದರೆ ಅವರ ಅನ್ಬಿಲೀವರ್ಸ್ ಅಲ್ಲವೇ? ಹಲ್ಲೆಲೂಯಾ. ನಾವು ನಮ್ಮ ನೋವಿನ ಅಥವಾ
ಭಯಭೀತ ಆಲೋಚನೆಗಳನ್ನು ಶಾಂತಗೊಳಿಸಿ ಆತನ ವಾಕ್ಯಗಳನ್ನು ಮತ್ತು ವಾಗ್ದಾನಗಳ ಮೇಲೆ ನಾವು ಕೇಂದ್ರೀಕರಿಸಿದಾಗ ಎಲ್ಲ ದೇವರ ಸಾನ್ನಿಧ್ಯವು ನಮ್ಮೊಳಗೆ ಇರ್ತದೆ. ನೀವು ಅರ್ಥ ಮಾಡಿಕೊಳ್ಳಬೇಕು, ದೇವರ ಸಾನ್ನಿಧ್ಯ ನಮ್ಮೊಳಗೆ ಇರಬೇಕು. ಅವನ ಉಪಸ್ಥಿತಿಯು, ಅವನ ಸಾನ್ನಿಧ್ಯವು ಬಿರುಗಾಳಿಯನ್ನು ಶಾಂತಗೊಳಿಸುತ್ತದೆ. ಗೊತ್ತಲ್ಲ, ಬಿರುಗಾಳಿಯನ್ನು ಶಾಂತಗೊಳಿಸುವುದಕ್ಕೆ ದೇವರು ಬೇಕು. ಮೊದಲು ನಮ್ಮ ಒಳಗೆ ಇರುವ ಬಿರುಗಾಳಿ ಶಾಂತಗೊಳಿಸಬೇಕು. ನಮ್ಮ ಒಳಗಿನ ಬಿರುಗಾಳಿಯನ್ನು ಶಾಂತಗೊಳಿಸಿದರೆ ಅವನ ನಿಜವಾದ ಕೆಲಸ ನಮಗೋಸ್ಕರ ಪ್ರಾರಂಭಿಸುತ್ತದೆ. ನಮಗೆಷ್ಟೊಂದು ಬಿರುಗಾಳಿ ಇರ್ತದೆ ಒಳಗೆ, ನಾವು ನೋಡುವುದು ಬರೀ ಔಟ್ಸೈಡಲ್ಲಿ ಇರುವ ಬಿರುಗಾಳಿ. ಈ ಬಿರುಗಾಳಿಯನ್ನು ನಾವು ಶಾಂತಗೊಳಿಸಿದರೆ ದೇವರ ಕೆಲಸ ನಮ್ಮ ಹೊರಗೆ ಇರುವ ಬಿರುಗಾಳಿಯ ಮೇಲೆ ಶುರುವಾಗುತ್ತದೆ. ಅದಕ್ಕೆ ಯಾವಾಗಲೂ ನಾವು ಶಾಂತವಾಗಿರಬೇಕು. ಏನು ಯೆಶಾಯ 30:15 ಹೇಳುತ್ತದೆ, ಸುಮ್ಮನೆ ಇದ್ದರೆ ದೇವರ ಬಳಿಗೆ ಹಿಂದಿರುಗಿ, ಸುಮ್ಮನೆ ಇದ್ದರೆ ನಮಗೆ ರಕ್ಷಣೆಯಾಗುವುದು. ಸುಮ್ಮನೆ ಇರ್ರಿ, ನನ್ನ ಆತ್ಮವೇ ಸುಮ್ಮನೆ ಇರ್ರಿ, ದೇವರನ್ನು ನಂಬು. ನೀವೇ ಆಜ್ಞೆ ಕೊಡಬೇಕು, ದೇವರನ್ನು ನಂಬಬೇಕು. ಅದು ಸುಮ್ಮನೆ ಇದ್ದರೆ, ಆ ಬಿರುಗಾಳಿಯನ್ನು ನೀವು ಶಾಂತಗೊಳಿಸಿದರೆ ದೇವರು ನಮಗೆ ಕೆಲಸ ಮಾಡಕ್ಕೆ ಶುರು ಮಾಡುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಿ. ನಮಗೆ ದೇವರ ಉಪಸ್ಥಿತಿ ಬೇಕು, ದೇವರ ಶಾಂತಿ ಬೇಕು. ಅದೆಲ್ಲಿಂದ ಬರುವುದು ಹೇಳಿ? ಪವಿತ್ರಾತ್ಮನ ಉಪಸ್ಥಿತಿ ಈಗಾಗಲೇ ದೇವರು ಕೊಟ್ಟಿದ್ದಾರೆ. ನಾವು ಜ್ಞಾನ ಸ್ನಾನ ತಕ್ಕೊಂಡಿದ್ದಾಗ ಯೋಹಾನ 14:27, ನೀವು ರಕ್ಷಣೆ ಹೊಂದಿದವರಾಗಿದ್ದರೆ ನಿಮ್ಮೊಳಗೆ ಪರಿಶುದ್ಧಾತ್ಮನು ಇದ್ದಾನೆ, ಅವನು ನೀವು ಮುಚ್ಚಬಾರದು. ನಮ್ಮ ಮನಸ್ಸು, ಚಿಂತಗಳು ಪಾಪಪೂರ್ಣ ಮತ್ತು ಆತನ ಚಿತ್ತದ ವಿರುದ್ಧ ಆಲೋಚನೆಗಳಿಂದ ತುಂಬಿರುವುದರಿಂದ ನಮಗೆ ಆತನ ಉಪಸ್ಥಿತಿಯನ್ನು ಅನುಭವವಾಗುವುದಿಲ್ಲ. ಆತನ ಚಿತ್ತದಿಂದ ವಿರುದ್ಧವಾದ ಆಲೋಚನೆಗಳು ನಮ್ಮೊಳಗೆ ಇರಬಾರದು, ಆದರೆ ನಿಮಗೆ ದೇವರ ಉಪಸ್ಥಿತಿ ಸಿಗುವುದಿಲ್ಲ. ಅದಕ್ಕಾಗಿಯೇ ನಾವು ನಮ್ಮ ತೊಂದರೆಗೀಡಾದ ಹೃದಯವನ್ನು ಶಾಂತಗೊಳಿಸಬೇಕು ಎಂದು ದೇವರು ಹೇಳ್ತಾ ಇದ್ದಾರೆ. ಇಲ್ಲದಿದ್ದರೆ ನಾವು ಪವಿತ್ರಾತ್ಮನನ್ನು ದುಃಖಿಸುತ್ತೇವೆ. 1 ಥೆಸಲೋನಿಯದವರಿಗೆ 5:19. ಪರಿಶುದ್ಧಾತ್ಮನನ್ನು ನಾವು ವ್ಯಸನಿಸಬಾರದು ಅಂತ ನಮಗೆ ವಚನ ಕೊಟ್ಟಿದ್ದಾರೆ. ನಾವು ಶಾಂತವಾಗಿ ಇರುವುದಿಲ್ಲದಿದ್ದರೆ ಆವಾಗ ಎಲ್ಲ ನಾವು ಪರಿಶುದ್ಧಾತ್ಮನನ್ನು ದುಃಖಿಸುತ್ತೇವೆ ಅಲ್ಲವೇ? ಮತ್ತೆ ಪರಿಶುದ್ಧಾತ್ಮನನ್ನು ದುಃಖಿಸಿ 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 ಯಾರಾದರೂ ರಕ್ಷಣೆ ಹೊಂದುತ್ತಾರಾ? ವಿ ಆರ್ ಕ್ರಶಿಂಗ್ ದ ಹೋಲಿ ಸ್ಪಿರಿಟ್. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳ. ಮತ್ತೆ ಇನ್ನೊಂದು ವಾಕ್ಯ ನಾನು ಓದುತ್ತೇನೆ, ಕೀರ್ತನೆಗಳು 46:10. ಈ ವಾಕ್ಯ ಹೇಳ್ತದೆ, ಶಾಂತವಾಗಿರಿ, ನಾನೇ ದೇವರೆಂದು ತಿಳಿದುಕೊಳ್ಳಿ, ಜನಾಂಗಗಳಲ್ಲಿ ಉನ್ನತವಾಗಿರುವೆನು, ಭೂಮಿಯಲ್ಲಿ ನಾನು ಹೆಚ್ಚಿಸಲ್ಪಡುವೆನು. ದೇವರು ದೇವರೆಂದು ನಾವು ತಿಳಿದುಕೊಂಡು ನಾವು ಶಾಂತವಾಗಿರಬೇಕು. ದೇವರಲ್ಲಿ ನಂಬಿಕೆ ಇಲ್ಲದಿದ್ದರೆ ನಾವೆಷ್ಟು ಅಶಾಂತರಾಗಿ ಜೀವನ ಮಾಡ್ತೇವೆ. ನಾವೆಷ್ಟು ಮೂರ್ಖರಲ್ವಾ? ದೇವರು ದೇವರೆಂದು ತಿಳಿದುಕೊಂಡು ಆತನನ್ನು ನಾವು ಪಾಲಿಸಬೇಕು. ದೇವರ ಮೇಲೆ ನಂಬಿಕೆ ಇಲ್ಲದಿದ್ದರೆ, ದೇವರ ಮೇಲೆ ರೆಸ್ಪೆಕ್ಟ್ ಇಲ್ಲದಿದ್ದರೆ ನಮಗೆ ಪಾಲಿಸುವುದಕ್ಕಾಗಲ್ಲ. ಅದಕ್ಕೆ ದೇವರು ಹೇಳಿದರು, ನಾನೇ ದೇವರೆಂದು ತಿಳಿದುಕೊಳ್ಳಿರಿ. ನಾವು ದೇವರೆಂದು ತಿಳಿದುಕೊಳ್ಳುತ್ತೀವ? ಯೋಚಿಸಿ. ದೇವರಿಗೆ ಆ ಸ್ಥಾನ, ಆ ಪೊಸಿಷನ್ ನಾವು ಕೊಡ್ತೀವ? ಇಲ್ಲ. ಯಾರು ಈ ಲೋಕಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರಿಗಾರಿಗೂ ದೇವರೇ ದೇವರೆಂದು ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. ದಟ್ ಈಸ್ ದ ರೀಸನ್ ಗಾಡ್ ಸೆಡ್ ದ ಫಸ್ಟ್ ಕಮಾಂಡ್ಮೆಂಟ್ ಇಸ್ ಲವಿಂಗ್ ಗಾಡ್ more than anything, more than you, your father, mother, sister, ಮಕ್ಕಳಿಗಿಂತ ದೇವರನ್ನು ಪ್ರೀತಿಸಬೇಕು. ಅಂದವರಿಗೆ ಮಾತ್ರ ಈ ಶಾಂತಿ ಸಿಗುತ್ತದೆ. ಅಂದವರ ಜೊತೆಗೆ ಮಾತ್ರ ದೇವರಿರ್ತಾರೆ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡ. ಫಸ್ಟ್ ಇಂಪಾರ್ಟೆನ್ಸ್ ಯಾರು ದೇವರಿಗೂ ಕೊಡ್ತಾರೋ ಅವರ ಜೊತೆಗೆ ದೇವರಿರ್ತಾರೆ. ವಿಶ್ವಾಸಿಗಳು ಫಸ್ಟ್ ಇಂಪಾರ್ಟೆನ್ಸು ತನಗೂ. Some people will love themselves, they will love their husband or wife. ಅದಿಲ್ಲ. ಮತ್ತೆ ಮಕ್ಕಳನ್ನು ತುಂಬ ಜನರು ಲವ್ ಮಾಡ್ತಾರೆ. ದೇವರಿಗಿಂದು ಜಾಸ್ತಿ ಮಕ್ಕಳನ್ನು ಲವ್ ಮಾಡುತ್ತಾರೆ. ಅಲ್ಲಾಂದರೆ ಅವರ ಉದ್ಯೋಗ, ಅವರ ಕೆಲಸ,
ದೇವರಿಗಿಂತ ಜಾಸ್ತಿ ಕೆಲಸ, ದುಡ್ಡು, ಪೊಸಿಷನ್, ಇದೆಲ್ಲ ನೀವು ದೇವರಿಗಿಂತ ಹೆಚ್ಚಾಗಿ ಇಫ್ ಯು ಆರ್ ಡಿಸೈರಿಂಗ್, ದೇವರು ಯಾವಾಗಲೂ ನಿಮ್ಮ ಜೊತೆಗೆ ಇರುವುದಕ್ಕಾಗೋದಿಲ್ಲ. ಈ ಉಪಸ್ಥಿತಿ ಆವಾಗ ಇವಾಗ ಒಂದು ಉಪ್ಪಿನಕಾಯಿ ತರ ಸಿಗೋದಲ್ಲ. ದೇವರು ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು. ದೇವರು ಏನು ಇಮ್ಯಾನ್ಯುವೆಲ್, ನಮ್ಮ ಜೊತೆ ಇರುವವನು. ನಮ್ಮ ಜೊತೆ ಯಾವಾಗಲೂ ಇರಬೇಕು. ಅದಕ್ಕೆ ಅವರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡುವವರಿಗೆ ಮಾತ್ರ, ಅವರ ಜೊತೆಗೆ ಮಾತ್ರ ದೇವರು ಇರುವುದು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಆದರೆ ನೀವು ಹಣಕ್ಕೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಪೊಸಿಷನ್ಗೆ, ನಿಮ್ಮ ಆಸ್ತಿಗೆ ಎಲ್ಲ ನೀವು ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟರೆ ದೇವರ ಉಪಸ್ಥಿತಿ ನಿಮ್ಮ ಜೊತೆಗೆ ಯಾವಾಗಲೂ ಇರುವುದಿಲ್ಲ. ಸೊ ದೇವರಂತೂ ತಿಳಿದುಕೊಂಡು ಶಾಂತವಾಗಿ ಇರುವುದು ಒಂದು ಸಕ್ರಿಯ ಆಯ್ಕೆಯಾಗಿದೆ. ಯಾರಿಗೂ ಅದು ಬರುವುದಿಲ್ಲ ದೇವರ ಮಕ್ಕಳು. ಇದೆಲ್ಲ ನಾವು ಡೆವಲಪ್ ಮಾಡುವುದು. ನೀವು ಯೋಚನೆ ಮಾಡಬಾರದು, ಪಾಸ್ಟರ್ಗೆ ಹಿಂಗೆಲ್ಲ ಬರುತ್ತದೆ, ಅಲ್ಲಾಂದ್ರೆ ಇನ್ನೊಬ್ರಿಗೆ ಹಿಂಗೆಲ್ಲ ಬರುತ್ತದೆ, ನನಗೆ ಹಿಂಗೆ ಬರುವುದಿಲ್ಲ, ನನಗಿದು ಬರುತ್ತದೆ ಅಂತಾರೆ, ಅಲ್ಲಾಂದ್ರೆ ಇನ್ನೊಬ್ರಿಗೆ ಹಂಗೆ ಬರುತ್ತದೆ ಅಂತ ಅವರು ಆಯ್ಕೆ ಮಾಡಿರುವುದು. ನೀವೇನು ಆಯ್ಕೆ ಮಾಡುತ್ತೀರೋ ಅದ್ರ ಮೇಲೆ ಎಲ್ಲ ಹೋಗುತ್ತದೆ. ಈ ಲೋಕದ ದುಡ್ಡು ಎಲ್ಲ ನಿಮಗೆ ಜಾಸ್ತಿ ಬೇಕು ಅಂತಿದ್ರೆ, ದೇವರಿಗಿಂತ ಜಾಸ್ತಿ ಬೇಕು ಅಂತಿದ್ರೆ ಇದು ಯಾವುದು ಸಿಗುವುದಿಲ್ಲ. ಎಲ್ಲ ಬೈಬಲಲ್ಲಿ ಬರೆದಿರುವುದು. ಅದೆಲ್ಲ ಸತ್ಯ. ಅದು ಪಾಲಿಸುವವರಿಗೆ ಅದು ಅರ್ಥವಾಗುತ್ತದೆ. ಹಲ್ಲೆಲೂಯ. ಅದಕ್ಕೆ ವಿಶ್ವಾಸಿಗಳಿಗೆ ದೇವರ ಕಡೆ ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ದೇವರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡುವವರಿಗೆ ಎಷ್ಟೇ ಕೆಲಸ ಇದ್ರು ದೇವರ ಟೈಮ್ ಅವರು ತಕ್ಕೊಳ್ಳುವುದಿಲ್ಲ. ನೀವು ಈ ಸತ್ಯ ಎಲ್ಲ ಅರ್ಥ ಮಾಡಿಕೊಳ್ಳಬೇಕು. ಇಂದು ಇದರ ಬಗ್ಗೆ ನೀವು ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಅಶಾಂತತೆ ಕೇವಲ ಭಾವನಾತ್ಮಕ ಅಸ್ವಸ್ಥತೆ ಅಲ್ಲ, ಅದು ಆಧ್ಯಾತ್ಮಿಕ ಕಾಯಿಲೆ, ಆಧ್ಯಾತ್ಮಿಕ ಸ್ಥಳಾಂತರ. ಅರ್ಥವಾಯ್ತೆ? ನೀವೇನು ತಿಳ್ಕೊಳ್ತೀರಿ? ನನಗೆ ಶಾಂತಿನೇ ಇಲ್ಲ, ಯಾಕೋ ಗೊತ್ತಿಲ್ಲ, ಯಾವಾಗಲೂ ಅಶಾಂತತೆ, ಏನೋ ಅಂತೊಳಗೆ, ಏನೋ ಗೊತ್ತಿಲ್ಲ. ಪರಿಶುದ್ಧಾತ್ಮನನ್ನು ಎಲ್ಲ ಮುಚ್ಚಿಬಿಟ್ಟು ನೀವು ಹಂಗೆ ಹೇಳಿದರೆ ನಿಮ್ಮ ಪಾಪಗಳು, ಹರ್ಟ್, ದುಃಖ, ಆತಂಕ, ಭಯ, ಇದರಿಂದೆಲ್ಲ ಪರಿಶುದ್ಧಾತ್ಮನನ್ನು ಮುಚ್ಚಿಬಿಟ್ಟು ನೀವು ಹೇಳ್ತೀರಾ ನನಗೇನು ಚೆನ್ನಾಗಿ ಅನಿಸ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. ತುಂಬಾ ವಿಶ್ವಾಸಿಗಳು ಹೇಳುವುದು ಬೆಳಗ್ಗೆ ಎದ್ದ ತಕ್ಷಣನೇ ಗೊತ್ತಿಲ್ಲ, ಬೆಳಗ್ಗೆ ಎದ್ದ ತಕ್ಷಣನೇ ಮುಚ್ಚಿಬಿಟ್ಟನೆ ಹೇಳುವುದು. ಬ್ಲಾಂಕೆಟ್ ಎಲ್ಲ ಮಡಚಿ ಇಟ್ಟು ಎದ್ಬಿಡ್ತಾರೆ. ಆದರೆ ಪರಿಶುದ್ಧಾತ್ಮನ ಮೇಲೆ ಇನ್ನೂ ಒಂದು ಬ್ಲಾಂಕೆಟ್ ಹಾಕಿಬಿಟ್ಟು ಹೇಳ್ತಾರೆ, ಅಯ್ಯೋ ಇನ್ನೊಂದ್ ದಿನ ನಾನು ಹೆಂಗೆ ಈ ಜೀವನ ಮಾಡುವುದು. ಇನ್ನೂ ಒಂದು ದೊಡ್ಡ ಬ್ಲಾಂಕೆಟ್ ಪರಿಶುದ್ಧಾತ್ಮನ ಮೇಲೆ ಹಾಕ್ಬಿಟ್ಟು ಎದ್ಬಿಟ್ಟು ವಿಶ್ವಾಸಿಗಳು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಯಾಕೋ ಸಮಾಧಾನ ಇಲ್ಲ, ಯಾಕೋ ಒಂದು ಸಂತೋಷವಾಗಿರಕ್ಕೆ ಆಗ್ತಾ ಇಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕು. ಆ ಸ್ಥಳದಲ್ಲಿ ದೇವರನ್ನು ಕೂರಿಸುವುದು ನಿಮ್ಮ ಕರ್ತವ್ಯ, ನಿಮ್ಮ ಕೈಯಲ್ಲಿ ಇದೆ. ದೇವರೆಲ್ಲ ಹೇಳಿಕೊಟ್ಟಿದ್ದಾರೆ. ತಕ್ಷಣ ಹಂಗೆ ನಿಮ್ಗೆ ಅನುಭವ ಆಗಿದರೆ ತಕ್ಷಣ ಕುತ್ಕೊಂಡು ಪ್ರಾರ್ಥನೆ ಮಾಡಬೇಕು. ದೇವರೇ ನನಗೆ ಚೆನ್ನಾಗಿ ಅನಿಸ್ತಾ ಇಲ್ಲ, ದೇವರೇ ನನ್ನ ಸಹಾಯ ಮಾಡು. ಆದರೂ ಬರ್ತಾ ಇಲ್ಲ ಅಂದ್ರೆ ನೀವು ಆರಾಧನೆ ಮಾಡಬೇಕು. ಮತ್ತು ಬರ್ತಾ ಇಲ್ಲದಿದ್ರೆ ನಿಮ್ಮ ಪಾಸ್ಟರ್ನ ಭೇಟಿ ಆಗಬೇಕು. ಇದು ಯಾವುದು ನೀವು ಮಾಡಲಿಲ್ಲದಿದ್ರೆ ನಿಮ್ಮ ಅಶಾಂತತೆ ಹಾಗೇ ಬೆಳೆಯುತ್ತದೆ. ದೇವರೆಲ್ಲ ಕೊಟ್ಟಿದ್ದಾರೆ. ಅಶಾಂತತೆ ಬೆಳೆದು 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 ನಿಮಗೆ ರಕ್ಷಣೆ ಇದೆಯಾ? ರಕ್ಷಣೆ ಇದೆಯಾ? ಸ್ವರ್ಗಕ್ಕೆ ನೀವು ಹೋಗ್ತೀರಾ? ಯೆಶಾಯ 30:15 ಓದ್ರಿ, ಅದರಲ್ಲಿ ಬರೆದಿದೆ. ಹಲ್ಲೆಲೂಯ. ಸೊ ನಮ್ಮ ಹೃದಯ ಮತ್ತು ನಮ್ಮ ಮನಸ್ಸು ನಿಜವಾದ ಕೇಂದ್ರದಿಂದ ದೂರ ಸೇರಿದೆ ಎಂದು ಅರ್ಥ. ಯಾವಾಗ ನಮಗೆ ಶಾಂತತೆ ಇಲ್ಲದಿದ್ದರೆ, ನಮ್ಮ ಆತ್ಮವು ಈ ಲೋಕದಲ್ಲಿ ಮತ್ತು ಪಾಪಗಳು ಮತ್ತು ನಕಾರಾತ್ಮಕತೆಯೊಂದಿಗೆ ಇದೆ ಎಂದರ್ಥ. ಯಾವಾಗ ನಿಮ್ಮ ಒಳಗಡೆ ಶಾಂತತೆ ಇಲ್ಲದಿದ್ದರೆ ನೀವು ಕುಡಿಯೋದು ನಿಮ್ಮ ಬುಗ್ಗೆಯಿಂದ, ಒಡೆದ ಬುಗ್ಗೆಯಿಂದ ನೀವು ಕುಡಿಯುತ್ತೀರಿ ಅಂತ. ಅರ್ಥವಾಯ್ತಾ ಇವತ್ತಿನ ಮೆಸೇಜು? ಎಷ್ಟು ಜನರಿಗೆ ಅರ್ಥವಾಯ್ತು ಅಂತ ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಹೃದಯ ಮತ್ತು ಮನಸ್ಸು ನಿಜವಾದ ಕೇಂದ್ರದಿಂದ ದೂರ ಸೇರಿವೆ ಅಂತ ಅರ್ಥ. ನೀವು ಅಶಾಂತತೆಯಿಂದ ಹೋಗಿದಾಗ, ಸಂತೋಷವಿಲ್ಲ ಅಂತ ಹೇಳಿದ್ರೆ, ಏನೋ ಡಿಸ್ಲೊಕೇಶನ್ ಆಯ್ತು ಅಂತ ಹೇಳಿಬಿಟ್ಟು ತಕ್ಷಣ ನೀವು ದೇವರ ಹತ್ರ ಬರಬೇಕು. ಇದೆಲ್ಲ ಒಂದ್ಸಾರಿ ನೀವು ಕೇಳಿಸ್ಕೊಂಡು ಹೋಗಿದರೆ ನಿಮಗೆ ಜ್ಞಾಪಕ ಬರುವುದಿಲ್ಲ. ಅದಕ್ಕೆ ಪದೇ ಪದೇ ನೀವು ಯೂಟ್ಯೂಬ್ನ ಮೆಸೇಜನ್ನು ಕೇಳಿಸ್ಕೊಳ್ಳಬೇಕು. ಅದಕ್ಕೆ ನಿಮಗೆ ಟೈಮ್ ಇಲ್ಲದಿದ್ದರೆ ನಿಮ್ಮ ಅಸ್ವಸ್ಥತೆಯಲ್ಲೇ ನೀವು ಜೀವನ ಮಾಡಬಹುದು. ಹಲ್ಲೆಲೂಯ.
ನಿಮ್ಮ ಅಶಾಂತ ಮನಸ್ಸನ್ನು ನೀವು ನಿರಾಕರಿಸಿದರೆ, ಇದೊಂದು ಚಿಕ್ಕ ವಿಷಯ ಅಲ್ಲ, ಇದೊಂದು ಕಾಯಿಲೆ ಆಗಿದೆ, ನೀವು ಇದು ನಿರಾಕರಿಸಿದರೆ ನೀವು ಗೊಂದಲಕ್ಕೊಳಗಾಗುತ್ತೀರಿ, ಎರಡು ಮನಸ್ಸಿನವರಾಗುತ್ತೀರಿ. ಎಂದರೆ ನಿಮ್ಮ ಹೃದಯದ ಒಂದು ಭಾಗ ದೇವರನ್ನು ನಂಬುತ್ತೀರಿ, ಇದರ ಭಾಗವನ್ನು ಸ್ವಂತ ತಿಳುವಳಿಕೆಯನ್ನು ನಂಬುತ್ತೀರಿ ಅಲ್ಲವೇ? ವಿಶ್ವಾಸಿಗಳು ಯಾಕೆ ಹಿಂಗೆ ಜೀವನ ಮಾಡೋದು? ದೇವರನ್ನು ನಂಬುತ್ತಾ ಇಲ್ಲ ಅಂತ ಅರ್ಥ. ದೇವರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಅದಕ್ಕೆ ವಿಶ್ವಾಸಿಗಳು ಎರಡು ಹೃದಯ ಉಳ್ಳವರಾಗಿ ಜೀವನ ಮಾಡುತ್ತಾರೆ. ಅವರಿಗೂ ವಿಶ್ವಾಸ ಇದೆ, ಅರ್ಧ ವಿಶ್ವಾಸ, ಅರ್ಥ ಈ ಲೋಕದ ಅಲ್ಲ, ಅಂದರೆ ತಮ್ಮ ತಿಳುವಳಿಕೆಯಲ್ಲಿ ದೇರ್ ಓನ್ ಗೈಡೆನ್ಸ್, ದೇವರ ಗೈಡೆನ್ಸ್ ಒಂದ್ ಕಡೆ ಇಟ್ಬಿಟ್ಟು ಅವರ ಗೈಡೆನ್ಸ್ ಪ್ರಕಾರ ಅವರು ಜೀವನ ಮಾಡುತ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಈ ಅಶಾಂತತೆ ಬೆಳೆಯುತ್ತಾ ಇರುತ್ತದೆ. ದೇವರ ಮಕ್ಕಳೇ, ಈ ಅಶಾಂತತೆ ಬೆಳೆಯುತ್ತಾ ಇದ್ದರೆ ನಿಮಗೆ ಸ್ವರ್ಗಕ್ಕೆ ಹೋಗಕ್ಕಾಗಲ್ಲ, ಮತ್ತು ಇದು ಇನ್ನೂ ಬೆಳೆದು 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 ನಿಮ್ಮನ್ನು ಸಪ್ರೆಸ್ ಮಾಡುತ್ತದೆ. ವಯಸ್ಸಾದಾಗ ಜೀವನ ಮಾಡಬೇಕು ಅಂತ ಅನಿಸುವುದಿಲ್ಲ. ಅರ್ಥ ಮಾಡಿಕೊಳ್ಳಿ ನಾನೇನು ಹೇಳ್ತಾ ಇರೋದು ಅಂತ. ಅಂದರೆ ಪ್ರಾಬ್ಲಮ್ಸ್ ಹಂಗೆ ಬರ್ತಾ ಇರುತ್ತೆ. ಪ್ರಾಬ್ಲಮ್ ಬಂದಾಗ ಎಲ್ಲ ಸಾಲ್ವ್ ಮಾಡಿಕೊಂಡು ಹೋಗಬೇಕು. ಅದು ಪೈನ್ ಮಾಡಿ ಇಡುವವರಲ್ಲ ವಿಶ್ವಾಸಿಗಳು. ದೇವರು ಹೇಳಲಿಲ್ಲ ನಮಗೆ ಪ್ರಾಬ್ಲಮ್ ಬರುವುದಿಲ್ಲ ಅಂತ. ಅದಕ್ಕೆಲ್ಲ ನೀವು ಪ್ರಶ್ನಿಸಬಾರದು, ಯಾಕೆ ನನಗೆ ಹಿಂಗ ಬಂದಿತ್ತು, ಹಿಂಗ ಬರಬಾರದಾಯ್ತು. ಇಲ್ಲ, ಬಂದದೆಲ್ಲ ನೀವು ಸ್ವೀಕರಿಸಬೇಕು. ಅದರಿಂದ ಒಳ್ಳೇದಾಗಬೇಕಂದ್ರೆ ದೇವರು ಹೇಳುವ ಪ್ರಕಾರ ಜೀವನ ಮಾಡಬೇಕು. ರೋಮಪುರದವರಿಗೆ 8:21 ನೀವು ನಂಬಬೇಕು. ಎಲ್ಲ ನಮಗಾಗಿರುವುದು ಒಳ್ಳೆಯದಕ್ಕೆ. ಅಲ್ಲಿ ನಾವು ರಿಪೆಂಟ್ ಮಾಡಿ ದೇವರ ದಾರಿಯಲ್ಲಿ ನಡೆಯಬೇಕು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ, ಈ ಅಶಾಂತತೆ ಒಂದು ಸಣ್ಣ ವಿಷಯವಲ್ಲ. ನಮ್ಮ ಚಂಚಲ ಮನಸ್ಸಿಗೆ ಚಿಕಿತ್ಸೆ ಅಂದರೆ ಏನು? ದೇವರ ಜೀವವುಳ್ಳ ನೀರಿನ ಬುಗ್ಗೆಯಿಂದ ನಿರಂತರವಾಗಿ ಕುಡಿಯುವುದು ಮತ್ತು ಒಡೆದ ತೊಟ್ಟಿಯಿಂದ ಕುಡಿಯುವುದು ನಿಲ್ಲಿಸುವುದು. ನೀವು ನಿಲ್ಲಿಸುತ್ತೀರಾ ಅಥವಾ ಅದೇ ತರ ನೀವು ಜೀವನ ಮಾಡ್ತೀರಾ? ಆಯ್ಕೆ ನಿಮ್ಮ ಕೈಯಲ್ಲಿ ಇದೆ. ಆದರೆ ನೀವೊಂದು ಆಯ್ಕೆ ತಕ್ಕೊಂಡು ಅದರ ಪ್ರಕಾರ ಜೀವನ ಮಾಡಲಿಲ್ಲದಿದ್ದರೆ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ನೀವು ಆಯ್ಕೆ ಮಾಡಿಕೊಂಡಿದ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲ. ವಿಶ್ವಾಸಿಗಳ ಪ್ರಾಬ್ಲಮ್ ಏನಂದರೆ ಅವರಿಗೆ ದೇವರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋಕ್ಕಾಗಲ್ಲ. ಅದೇ ಪ್ರಾಬ್ಲಮ್, ಬೇರೆ ಏನೂ ಇಲ್ಲ. ಯಾರ್ಯಾರಿಗೆ ದೇವರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋಕ್ಕಾಗಲ್ಲ, ದೇವರ ಮೊದಲನೇ ಕಮಾಂಡ್ಮೆಂಟ್ ಲವ್ ಯುವರ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್, ಮೈಂಡ್ ಅಂಡ್ ಸ್ಟ್ರೆಂಗ್ತ್, ಇದನ್ನು ಪಾಲಿಸಲು ಸಾಧ್ಯವಾಗದವರಿಗೆಲ್ಲ ಅಸ್ವಸ್ಥತೆ ಜಾಸ್ತಿಯಾಗಿ ಹೋಗ್ತದೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಸೊ ನಿಮ್ಮ ಕೈಯಲ್ಲಿ ಇದೆ ಇಂದಿನ ಸೊಲ್ಯೂಷನ್. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.